ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ನಾವು ನಿಜವಾದ ಕರ್ಮಯೋಗದ ಹೃದಯವನ್ನು ಪ್ರವೇಶ ಮಾಡ್ತಿದ್ದೇವೆ. ಕರ್ಮ ರಹಸ್ಯ 3ನೇ ಅಧ್ಯಾಯ, ಸೀಕ್ರೆಟ್ ಆಫ್ ವರ್ಕ್. ಕರ್ಮ ರಹಸ್ಯ. ಕರ್ಮ ಅಂತ ಹೇಳಿದಾಗ ಕೆಲಸ ಕಾರ್ಯ, ಜೊತೆಯಲ್ಲಿ ಇನ್ನೊಬ್ಬರಿಗೆ ಸೇವೆ, ಸಹಾಯ ಮಾಡುವುದು, ದಾನ ಮಾಡುವುದು. ಇನ್ನೊಬ್ಬರಿಗೆ ದಾನ ಮಾಡುವ ವಿಷಯದಲ್ಲಿ ಅನ್ನದಾನ, ವಸ್ತ್ರದಾನ, ವಸ್ತುದಾನ ಇವೆಲ್ಲ ಸರಿ, ಒಳ್ಳೆಯದೇ. ಆದರೆ ಇದೇ ಸರ್ವಸ್ವ ಅಲ್ಲ. ಯಾಕೆ? ಒಬ್ಬನಿಗೆ ನೀವು ಅನ್ನ ಕೊಟ್ಟರೆ ಈಗ ಅವನಿಗೆ ತೃಪ್ತಿ ಆಯಿತು, ಆದರೆ ಮತ್ತೆ ಹಸಿವೆ ಮರುಕಳಿಸುತ್ತೆ. ಯಾವ ವಸ್ತುವನ್ನು ಕೊಡುವುದರಿಂದ ನಮಗೆ ಪರ್ಮನೆಂಟ್ ತೃಪ್ತಿ ಆಗುತ್ತೋ ಅದು ಸರ್ವಶ್ರೇಷ್ಠವಾದ ದಾನ. ಯಾವುದದು? ಅಧ್ಯಾತ್ಮ ವಿದ್ಯಾದಾನ. ಅನ್ನದಾನ ಒಳ್ಳೆಯದೇ, ಅದು ಫಸ್ಟ್ ಲೆವೆಲ್, ಅದೇ ಎಲ್ಲ ಅಲ್ಲ. ಸೆಕೆಂಡ್ ಲೆವೆಲ್ ಏನು? ಪ್ರಾಣದಾನ. ಒಬ್ಬ ವ್ಯಕ್ತಿಯ ಪ್ರಾಣ ಉಳಿಸಿದರೆ ಅವನಿಗೆ ಇಡೀ ಜೀವನಾವಕಾಶ ಸಿಕ್ಕಿತು, ದೊಡ್ಡ ಸಹಾಯ ಆಯಿತು. ಪ್ರಾಣದಾನ 2ನೇಯದು. 3ನೇಯದು ಜ್ಞಾನದಾನ. ಯಾಕೆ? ಜ್ಞಾನದ ಮೂಲಕ ಅವನು ತನ್ನ ಸಂಪಾದನೆ ತಾನು ಮಾಡಿಕೊಳ್ತಾನೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಾನೆ. ಆದ್ದರಿಂದ ಜ್ಞಾನದಾನ ಅನ್ನದಾನ ಮತ್ತು ಪ್ರಾಣದಾನಕ್ಕಿಂತ ಹೆಚ್ಚಿನದು. ಜ್ಞಾನದಾನ ಮಾಡಿದ್ರೂ ಕೂಡ ಅವನಲ್ಲಿ ಇನ್ನೂ ಅತೃಪ್ತಿ, ಆಸೆಗಳು ಇದ್ದೇ ಇರುತ್ತವೆ. ಯಾವಾಗ ಒಬ್ಬ ಮನುಷ್ಯನ ಅತೃಪ್ತಿ ಮತ್ತು ಆಸೆಗಳು ಪೂರ್ಣವಾಗಿ ನಾಶವಾಗುತ್ತವೋ ಅವನು ಜೀವನದಲ್ಲಿ ಧನ್ಯನಾಗ್ತಾನೆ, ಕೃತಕೃತ್ಯನಾಗ್ತಾನೆ. ಅದು ಅಧ್ಯಾತ್ಮ ವಿದ್ಯಾದಾನದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಯಾರು ಜಗತ್ತಿಗೆ ಅಧ್ಯಾತ್ಮ ವಿದ್ಯೆಯನ್ನು ನೀಡುತ್ತಾರೆಯೋ ಅವರನ್ನು ನಾವು ಸರ್ವಶ್ರೇಷ್ಠ ವ್ಯಕ್ತಿಗಳು ಎಂದು ಗೌರವಿಸುತ್ತೇವೆ. ಬುದ್ಧ, ಕ್ರಿಸ್ತ, ಶಂಕರಾಚಾರ್ಯ, ಬಸವಣ್ಣ, ಅಲ್ಲಮ ಪ್ರಭು ಏನು ಮಾಡಿದ್ರು? ಅವರು ನಮ್ಮ ಆಸೆ ಅನ್ನುವ ಫ್ಯಾಕಲ್ಟಿಯನ್ನು, ಅತೃಪ್ತಿ ಅನ್ನುವ ಫ್ಯಾಕಲ್ಟಿಯನ್ನು ಕಿತ್ತು ಹಾಕಿದ್ರು. ತನ್ಮೂಲಕ ನಮ್ಮ ಜೀವನಕ್ಕೆ ಸರ್ವಶ್ರೇಷ್ಠವಾದ ಕೊಡುಗೆಯನ್ನು ಕೊಟ್ಟರು. ಆದ್ದರಿಂದ ಕರ್ಮ ಅಂತ ಹೇಳಿದಾಗ ಸೇವಾ ಕಾರ್ಯ, ದಾನ ಕಾರ್ಯ ಯಾವುದ್ಯಾವುದು? ಮೊದಲನೆಯದು ಅನ್ನದಾನ ಅಥವಾ ವಸ್ತುದಾನ, 2ನೇಯದು ಪ್ರಾಣದಾನ, 3ನೇಯದು ಜ್ಞಾನದಾನ, ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅಧ್ಯಾತ್ಮ ವಿದ್ಯಾದಾನ. ಸ್ವಾಮೀಜಿ ಹೇಳ್ತಾರೆ, ನಾವು ಯಾವಾಗಲೂ ಕರ್ಮದಲ್ಲಿ ತೊಡಗಿರಬೇಕು ಎಂದು ಎಲ್ಲ ಹಿರಿಯರು, ಶಾಸ್ತ್ರಗಳು ಹೇಳಿವೆ. ಇಲ್ಲಿ ಒಂದು ಸಮಸ್ಯೆ ಬರುತ್ತೆ. ಕರ್ಮ ಅಂತ ಹೇಳಿದಾಗ ಕೆಲಸ. ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಒಂದು ರಿಸಲ್ಟ್ ಅಂತ ಇದ್ದೇ ಇದೆ. ನಾವು ಕೆಲಸ ಮಾಡಿದ ಮೇಲೆ ಆ ಫಲವನ್ನು, ರಿಸಲ್ಟನ್ನು ಏನು ಮಾಡಿದ್ರೂ ತಪ್ಪಿಸ್ಲಿಕ್ಕಾಗಲ್ಲ, ಅನುಭವಿಸಬೇಕು. ಮತ್ತು ಈ ಜಗತ್ತಿನ ನಿಯಮ ಹೇಗೆ ಅಂದರೆ, ಪ್ರತಿಯೊಂದು ಕೆಲಸದಲ್ಲಿ ಒಂದಿಷ್ಟು ಒಳ್ಳೆಯದು ಇದೆ, ಒಂದಿಷ್ಟು ಕೆಟ್ಟದ್ದು ಇದೆ. ಒಳಿತು ಕೆಡುಕಿನ ಮಿಶ್ರಣ. ಹೇಗೆ ಅಂಥ ಪರಿಶುದ್ಧವಾದ ಬೆಂಕಿಯನ್ನು ಹೊಗೆ ಮುಚ್ಚಿಕೊಳ್ಳುತ್ತೆ, ಹಾಗೆ ಜಗತ್ತಿನಲ್ಲಿ ನಾವು ಯಾವ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಒಂದಿಷ್ಟು ಒಳಿತು ಇದೆ, ಒಂದಿಷ್ಟು ಕೆಡುಕು ಇದೆ. ಏನು ಮಾಡಿದರೂ ತಪ್ಪಿಸ್ಲಿಕ್ಕಾಗಲ್ಲ. ಪರ್ಸೆಂಟೇಜ್ ವ್ಯತ್ಯಾಸ. ಕೆಲವುದ್ರಲ್ಲಿ 90% ಒಳಿತು, 10% ಕೆಡುಕು, ಇನ್ನು ಕೆಲವುದರಲ್ಲಿ 90% ಕೆಡುಕು, 10% ಒಳಿತು ಇತ್ಯಾದಿ.
ನಾನು ಮಾತನಾಡ್ತಿದ್ದೇನೆ, ನೀವು ಅಂದ್ಕೊಳ್ತೀರಾ ಎಂಥ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಆದರೆ ಇಲ್ಲಿ ಬಹಳ ಬ್ಯಾಕ್ಟೀರಿಯಾ ಇವೆ, ಅವೆಲ್ಲ ಸಾಯ್ತಿರುತ್ತವಲ್ಲ, ಅವು ನನಗೆ ಶಾಪ ಹಾಕ್ತಿರುತ್ತವೆ, ಯಾಕಾದರೂ ಇವರು ಮಾತನಾಡ್ತಾರೆ ಅಂತ. ಪ್ರತಿಯೊಂದು ಕೆಲಸದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಹಾಗಾದರೆ ಒಂದು ಕೆಲಸ ಮಾಡಿದಾಗ ನಾವು ಸತ್ಫಲ ದುಷ್ಫಲ ಎರಡಕ್ಕೂ ಎಕ್ಸ್ಪೋಸ್ ಆಗ್ತೀವಿ. ಹಾಗಾದರೆ ಈ ಚಕ್ರ ಎಲ್ಲಿಯ ತನಕ ಈ ಒಳ್ಳೆ ಫಲ ಕೆಟ್ಟ ಫಲ ಅನುಭವಿಸ್ತಾ ಗುದ್ದಾಡ್ತಾನೆ ಇರೋದು? ಇದರ ಅಂತ್ಯ ಎಲ್ಲಿ? ಸ್ವಾಮೀಜಿ ಹೇಳ್ತಾರೆ, ಇದಕ್ಕೆ ಪರಿಹಾರ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂತೆ ಅನಾಸಕ್ತಿಯಿಂದ ಕರ್ಮ ಮಾಡುವುದು. ಅನಾಸಕ್ತಿಯಿಂದ ಕರ್ಮ ಮಾಡುವುದು ಇದಕ್ಕೆ ಪರಿಹಾರ.